ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೂ ಕೇಂದ್ರದ ಕೈಗಾರಿಕಾ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವೆ ಇರುವಂತಹ ರಾಜಕೀಯ ಯುದ್ಧ ಆಲ್ಮೋಸ್ಟ್ 3 ದಶಕಗಳಿಂದ ಹೆಚ್ಚಿನ ಇತಿಹಾಸ ಇದೆ. ಆದರೆ ಈಗ ಮತ್ತೊಂದು ಸುತ್ತಿನ ಯುದ್ಧ ಘೋಷಣೆಯಾಗಿದೆ. ಒಂದು ಕಾಲದಲ್ಲಿ ಒಕ್ಕಲಿಗರ ಕೋಟೆಯಲ್ಲಿ ಜೋಡೆತ್ತುಗಳು ಅಂತ ಹೇಳ್ತಾ ಇದ್ದಂಥವರು ಈಗ ಮತ್ತೊಮ್ಮೆ ಅದೇ ಹಳೆ ವೈಖರಿಯ ರಾಜಕೀಯ ಬದ್ಧ ವೈರಿಗಳಾಗಿರುವಂಥ ಇತಿಹಾಸದ ಭಾಗ. ಇದಕ್ಕೆ ಪೂರಕವಾಗಿ ಈಗ ಬಿಡದಿಯ ಟೌನ್ಶಿಪ್ ನಿರ್ಮಾಣವೂ ಕೂಡ ಬಂದೊದಗಿದೆ. ರಾಮನಗರದ ರಾಜಕೀಯದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವಿನ ಜಿದ್ದಾಜಿದ್ದಿಯ ಹೋರಾಟ ಇವತ್ತು ನಿನ್ನೆಯದಲ್ಲ. ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡರು ಅವರ ವಿರುದ್ಧ 1985ರಲ್ಲಿ ಮೊದಲ ಚುನಾವಣೆಯನ್ನು ಡಿ.ಕೆ. ಶಿವಕುಮಾರ್ ಅವರು ಎದುರಿಸಿದಲ್ಲಿಂದ ಸಾತನೂರಿನಿಂದ ಶುರುವಾದಂಥದ್ದು ಇದು. ಅದಾದಮೇಲೆ ಕುಮಾರಸ್ವಾಮಿ ಅವರ ಪಾಲಿಗೂ ಕೂಡ ರಾಮನಗರವೇ ಕರ್ಮಭೂಮಿ ಆಯಿತು. ಈಗ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಕೂಡ ರಾಮನಗರದಲ್ಲಿ ಅದನ್ನು ಭದ್ರಕೋಟೆ ಮಾಡ್ಕೊಳ್ಳೋದಕ್ಕೆ ಓಡಾಡ್ತಾ ಇದ್ದಾರೆ. ಆದರೆ ಇಡೀ JDS ಪಕ್ಷದ 3 ತಲೆಮಾರುಗಳ ಎದುರು ರಾಜಕೀಯ ಮಾಡ್ಕೊಂಡು ಬಂದಿರುವಂಥದ್ದು ಡಿ.ಕೆ. ಶಿವಕುಮಾರ್. ಎಚ್.ಡಿ.ಕೆ. ಡಿ.ಕೆ.ಶಿ ಬೇರೆ ಬೇರೆ ಪಕ್ಷಗಳಲ್ಲಿದ್ದರೂ ಒಕ್ಕಲಿಗ ಸಮುದಾಯದ ಈ ಇಬ್ಬರು ನಾಯಕರ ಮಧ್ಯೆ ಒಂದಲ್ಲ ಒಂದು ಕಾರಣಕ್ಕೆ ರಾಜಕೀಯ ಜಿದ್ದಿನ ಹೋರಾಟ ನಡೀತಾನೆ ಇರುತ್ತೆ. ಈಗ ಬಿಡದಿ ಟೌನ್ಶಿಪ್ ವಿಚಾರ ಅಂದರೆ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ವಿಚಾರದಲ್ಲಿ ಭೂಸ್ವಾಧೀನಕ್ಕೆ ಸಂಬಂಧಿಸಿದಂತೆ ಇಬ್ಬರನ್ನು ಮತ್ತೊಮ್ಮೆ ಯುದ್ಧ ಭೂಮಿಗೆ ತಂದು ನಿಲ್ಲಿಸಿದೆ. 2006-7ರಲ್ಲಿ CM ಆಗಿದ್ದಾಗ ಕುಮಾರಸ್ವಾಮಿಯವರು ಬಿಡದಿಯಲ್ಲಿ ಸ್ಯಾಟಲೈಟ್ ಟೌನ್ಶಿಪ್ ನಿರ್ಮಾಣಕ್ಕೆ ಮೊದಲು ಬೀಜವನ್ನು ಬಿತ್ತಿದರು. ಈಗ ಅದೇ ಟೌನ್ಶಿಪ್ ನಿರ್ಮಾಣಕ್ಕೆ ಕುಮಾರಸ್ವಾಮಿಯವರು ವಿರೋಧಿಸ್ತಾ ಇದ್ದಾರೆ. ರಿಯಲ್ ಎಸ್ಟೇಟ್ ಮಾಫಿಯಾ ಅಂತ ಕರೀತಾ ಇದ್ದಾರೆ. ದಾಖಲೆಗಳ ಜೊತೆಗೆ ಚರ್ಚೆಗೂ ರೆಡಿ ಇದ್ದೀನಿ ಅಂತ ಡಿ.ಕೆ. ಶಿವಕುಮಾರ್ ಅವರಿಗೆ ನೇರವಾಗಿ ಸವಾಲು ಹಾಕಿದ್ದಾರೆ. ಇವತ್ತು ಆ ಸವಾಲನ್ನು ಡಿ.ಕೆ. ಶಿವಕುಮಾರ್ ಅವರು ಕೂಡ ಸ್ವೀಕರಿಸಿದ್ದಾರೆ. ಕಾಲದಲ್ಲಿ ಅವತ್ತು 2006ನೇ ಇಸ್ವಿದು ನಾನು ಹೇಳ್ತಾ ಇದ್ದೇನೆ ಸಾರ್ವಜನಿಕವಾಗಿ. ಅವತ್ತಿನ ನನ್ನ ಕಾರ್ಯಕ್ರಮ ಬೇರೆ ಇದ್ದಿದ್ದು. ಇವ್ರು ಮಾಡಕ್ ಕೊಟ್ಟಿರೋದು ಯಾವ ಕಾರ್ಯಕ್ರಮ ನಾನು ಇವತ್ತೇನು ಹೇಳ್ತಾ ಇದ್ದೇನೆ ತಯಾರಾಗಿದ್ದೀನಿ ನಾನು ಚರ್ಚೆ ಮಾಡ್ಲಿಕ್ಕೆ. ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡೋದಿದ್ರೆ ಬನ್ನಿ, ಅದು ಏನು ಚರ್ಚೆ ಮಾಡಬೇಕು. ಈಗ ನಾನು ಐ ಆಮ್ ರೆಡಿ ಟು ಅಕ್ಸೆಪ್ಟ್ ವಾಟ್ ಎವರ್ ಇಸ್ ದೇರ್. ಪಾಪ ಅವ್ರು ಯಾವ ಕರೀತಾರೋ ಗೌರವದಿಂದ, ನಾನು ಬಹಳ ನಮ್ರತೆಯಿಂದ, ಈಗ ಎಷ್ಟು ಗೌರವದಿಂದ ಅವ್ರ ಅಣ್ಣ ಅವ್ರಿಗೆ ಏನ್ ಗೌರವ ಕೊಡ್ಬೇಕು, ಒಂದು ಚೂರು ಅಶಬ್ದವಾದಂತ ಪದವನ್ನ ಉಪಯೋಗಿಸಿ, ಅಸಂಬಂಧವಾದಂತ ಪದವನ್ನ ಉಪಯೋಗಿಸಿ ನಾನು ಮಾತಾಡ್ತೀನಿ. ಇವ್ರು ಬೇರೆ ಬತ್ತೀನಿ ಅಂತ ಹೇಳ್ತಾರೆ. ಬೇಡ, ನಾನು ಹಬ್ಬ ಸಾಕು ಅಂತೀನಿ. ನಾವು ಲೋಕಲ್ ಅವರಲ್ವಾ, ನಾನು ಲೋಕಲ್ MLA ಅಲ್ವಾ. ಇವ್ರು ಹೇಳ್ತಾ ಇದ್ರು ಆಯ್ತು ಬೇಕಾದ್ರೆ ಪಾಪ ಏನ್ ತೊಂದ್ರೆ, ಅವ್ರದ್ದು ಬೇಕಾರೆಲ್ಲ ದಂಡು ದಿವಾಳಿ ಎಲ್ಲ ಕರೆದು ಬರ್ಲಿ, ಅವ್ರು ಏನ್ ತೊಂದ್ರೆ ಆಯ್ತು. ದಟ್ ಈಸ್ ಬೀನ್ ಫಿಕ್ಸ್ಡ್ ಮ್ಯಾಚ್. ನೀವು ಯಾವ ಟೈಮ್ ಕೇಳ್ತಾರೋ ಬೇಕಾದ್ರೆ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಹೀಗೆ ನಾನು ಮಾಡಿದರೆ ಸರಿ, ಅವರು ಮಾಡಿದರೆ ತಪ್ಪು ಅನ್ನೋಂಥ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇದ್ದಾರೆ. ಈ ಕಡೆ ಶಿವಕುಮಾರ್ ಅವ್ರಿಗೆ ಏನಾಗಿದೆ ಗೊತ್ತಿಲ್ಲ, ನಿನ್ನೆಯಿಂದಲೂ ಕೂಡ ತಪ್ಪಾಗಿನೇ ಅವರು ಮಾತಾಡ್ತಾ ಇದ್ದಾರೆ. ಕೊಟ್ಟ ಕುದುರೆಯನ್ನು ಏರಲಾರದವನು ಅನ್ನೋದವರಿಗೆ ಏರಿದವರು ಅಂತಾರೆ. ಇವತ್ತು ಅಸಂಬದ್ಧ ಅನ್ನೋ ಬದಲಿಗೆ ಅಶಬ್ದ ಅಂತ ಹೇಳ್ತಾರೆ. ಈ ರೀತಿಯಂಥ ಮಾತುಗಳು ಕೂಡ ಬರ್ತಾ ಇದ್ದಾವೆ ಇವರುಗಳ ನಡುವಿನ ಮಾತುಕತೆಯ ಸಂದರ್ಭಗಳಲ್ಲಿ. ಇನ್ನು ಬಿಡದಿ ಟೌನ್ಶಿಪ್ ಹೆಸರಲ್ಲಿ ಬರೀ ಕುಮಾರಸ್ವಾಮಿ ಅವರಷ್ಟೇ ಅಲ್ಲ, ನಿನ್ನೆ ನಿಖಿಲ್ ಕುಮಾರಸ್ವಾಮಿಯು ಕೂಡ DCM ಡಿ.ಕೆ. ಶಿವಕುಮಾರ್ ಅವರು ಚರ್ಚೆಗೆ ಬರಲಿ, ನಾವೇನು ಹೆದರಿ ಓಡಿ ಹೋಗೋದಿಲ್ಲ ಅಂತೆಲ್ಲ ಸವಾಲು ಹಾಕಿದ್ರು. ಅಲ್ಲದೆ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಕೂಡ ಮಾಡಿ DCM ಅವರಿಗೆ ಉತ್ತರವನ್ನು ಕೊಡುವ ಕೆಲಸ ಮಾಡಿದರು. ಇವತ್ತು ನಿಖಿಲ್ ಅವರ ಪೋಸ್ಟ್ಗೆ ಮತ್ತು ಅವರ ಸವಾಲಿಗೆ ಸಂಬಂಧಿಸಿದಂತೆ ಶಿವಕುಮಾರ್ ಅವ್ರನ್ನ ಪ್ರಶ್ನಿಸಿದಾಗ, ನಾನು ನಿಖಿಲ್ಗೆಲ್ಲ ಉತ್ತರ ಕೊಡೋದಿಲ್ಲ, ಆ ಹುಡುಗನ ಬಗ್ಗೆ ನಾನು ಮಾತಾಡಲ್ಲ, ಅವರ ಪಕ್ಷದಲ್ಲಿ ಆತನ ಸ್ಟೇಟಸ್ ಏನು ಅಂತ ಕೂಡ ನನಗೆ ಗೊತ್ತಿಲ್ಲ, ಅವ್ರನ್ನೇನು ಅಧ್ಯಕ್ಷ ಅಂತೂ ಮಾಡಿಲ್ಲ, ಅವರಿಗೆ ಲೋಕಲ್ ಲೀಡರ್ಗಳು ಉತ್ತರಿಸ್ತಾರೆ ಅಂತ ಹೇಳಿದರು. ಯಾವಾಗ ಸ್ಟೇಟಸ್ ಅನ್ನುವಂತಹ ಪದ DCM ಅವರ ಬಾಯಿಂದ ಬಂತು, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅದು ಅತ್ಯುತ್ತಮವಾದಂಥ ಅಸ್ತ್ರವಾಗಿ ಕೂಡ ಸಿಕ್ತು. ಬರ್ಲಿ, ಕೂತ್ಕೊಂಡು ಚರ್ಚೆ ಮಾಡ್ಲಿ, ಅವ್ರದ್ದೇನಿದೆ ನಮ್ದೇನಿದೆ ಬಹಿರಂಗವಾಗಿ ಕೂತ್ಕೊಂಡು ಚರ್ಚೆ ಮಾಡೋಣ. ಅವ್ರು ಹೇಳ್ದಂಗೆ ಅವ್ರು ಏನ್ ಆಹ್ವಾನ ಕೊಟ್ಟಿದ್ದಾರೆ ಅದಕ್ಕೆ ದೇವೇಗೌಡರ ಕುಟುಂಬ ಸಿದ್ಧ ಇದೆ. ನಾವೇನ್ ಕಳ್ತಪ್ಸ್ಕೊಂಡು ಓಡೋಗೋದಿಲ್ಲ. ಬರ್ಲಿ, ಕೂತ್ ಚರ್ಚೆ ಮಾಡುವ. ಅದಕ್ಕೇನು ಸಾರ್ವಜನಿಕವಾಗೇ ಚರ್ಚೆ ಮಾಡೋಣ ಕೂತ್ಕೊಂಡು. ಏನು ಯಾವ್ದೋ 4 ಗೋಡೆ ಮಧ್ಯೆ ಚರ್ಚೆ ಮಾಡ್ತಕ್ಕಂಥದ್ದೇನಿಲ್ಲ. ನೋಡಪ್ಪ, ಆ ಹುಡುಗನ್ ನಾನು ಉತ್ತರ ಕೊಡಕ್ ನಂಗೆ ಇಷ್ಟ ಇಲ್ಲ. ನಮ್ ಬೇರೆ ಲೋಕಲ್ ಲೀಡರ್ಸ್ ಇದ್ದಾರೆ, ಉತ್ತರ ಕೊಡ್ತಾರೆ. ಅವ್ರ ಲೋಕಲ್ ಲೀಡರ್ಗಳಿದ್ದಾರೆ. ನಟರಾಜ ಕೊಡಪ್ಪ, ನನಗೆ ಅವ್ರ ಸ್ಟೇಟಸ್ಸೇ ಗೊತ್ತಿಲ್ಲ ನನಗೆ. ಇನ್ನ ಏನೋ ಪಕ್ಷದ ಅಧ್ಯಕ್ಷರು ಮಾಡಿದ್ಮೇಲೆ ಬೇಕಾದ್ರೆ ಹಿಂದೆ ನರೇಂದ್ರ ಮೋದಿಗೂ ಹಂಗೆ ಕೇಳಿದ್ರು. ಹಾ, ಈಗ ದೇವೇಗೌಡ ಹೇಳಿಲ್ವೇ, ಏನೋ ನಿಮ್ BJP ಗೌರ್ಮೆಂಟ್ ಬಂದ್ಬಿಟ್ರೆ ನಾನು ದೇಶ ಬಿಟ್ಟು ಹೊಂಟೋಗ್ತೀನಿ ಅಂತ. ಇವ್ರು ನರೇಂದ್ರ ಮೋದಿ ಹೇಳಿದ್ರು ಬೇಡ ನಮ್ಮನೇಲೆ ಜಾಗ ಕೊಡ್ತೀನಿ ಬನ್ನಿ ಅಂತ ಕರೆದಿದ್ರು.
ಇಲ್ಲಿ ಅವ್ರದ್ದೆಲ್ಲ ನಾವು ಸೀರಿಯಸ್ ಆಗಿ ತೊಗೊಳಕ್ ಆಗಲ್ಲ. ಟೈಮ್ಗೆ ಹೆಂಗ್ ಬೇಕು, ಈಗ ರಾಜ್ಯಸಭಾ ಬೇರೆ ಆಗ್ಬೇಕಲ್ಲಪ್ಪ ಮಾತಾಡೋದು. ಈ ದುರಾಂಕಾರದ ಮಾತು, ದರ್ಪದ ಮಾತುಗಳು ಬಹಳ ದಿನ ನಡೆಯೋದಿಲ್ಲ. ಮಿಸ್ಟರ್ ಡಿ ಕೆ ಶಿವಕುಮಾರ್ ಸಾಹೇಬ ಅರ್ಥ ಮಾಡ್ಕೊಳ್ಬೇಕು. ನನ್ನ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥದ್ದು ಬೇಡ. ಅಧಿಕಾರ ಯಾವನಿಗೂ ಶಾಶ್ವತ ಅಲ್ಲ. 28ಕ್ಕೆ ಮಾಜಿ ಆಗ್ತಾರೆ ಮಿಸ್ಟರ್ ಡಿ ಕೆ ಶಿವಕುಮಾರ್, ತಲೆಯಲ್ಲಿ ಅರಿವಿರ್ಲಿ. ಹೀಗೆ ಬಿಡದಿ ಟೌನ್ಶಿಪ್ ವಿಷಯದಲ್ಲಿ ಕುಮಾರಸ್ವಾಮಿ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಇವತ್ತು ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಆದರೆ ಬಿಡದಿಯಲ್ಲಿ ಯಾವ ಇಂಟಿಗ್ರೇಟೆಡ್ ಟೌನ್ಶಿಪ್ಪನ್ನು ಮಾಡೋದಕ್ಕೆ ಹೊರಟಿದ್ದಾರೋ ಇದನ್ನು ಕುಮಾರಸ್ವಾಮಿಯವರು ವಿರೋಧಿಸ್ತಾ ಇದ್ದಾರೆ. ಯಾಕೆ ವಿರೋಧಿಸ್ತಾರೆ ಅನ್ನೋದಕ್ಕೆ DCM DK ಶಿವಕುಮಾರ್ ಅವರು ತಮ್ಮದೇ ಶೈಲಿಯಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿ, ರಾಮನಗರ, ಚನ್ನಪಟ್ಟಣ, ಮಾಗಡಿ ಸುತ್ತಮುತ್ತಲಿನ ರೈತರೆಲ್ಲ DK ಶಿವಕುಮಾರ್ ಅವ್ರನ್ನ ಭೇಟಿಯಾಗಿದ್ದರು. ಅದರಲ್ಲಿ ವಿಶೇಷವಾಗಿ ಬಿಡದಿ ಭಾಗದ ರೈತರನ್ನು ಯಾವ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ಗಾಗಿ ಭೂಸ್ವಾಧೀನವನ್ನು ಮಾಡ್ಕೊಳ್ತಾ ಇದ್ದಾರೋ ಆ ಪ್ರದೇಶದ ರೈತರುಗಳನ್ನು ಮಾಗಡಿ ಶಾಸಕರು, ಯಾಕಂದರೆ ಮಾಗಡಿ ಶಾಸಕರ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಈ ಒಂದು ಭಾಗ. ಹೀಗಾಗಿ ಅಲ್ಲಿ ರೈತರನ್ನು ಕರ್ಕೊಂಡು ಉಪಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿಸಿದರು. ಹಾಗೆ ಭೇಟಿಯಾದಾಗ ನಮಗೆ ಹೆಚ್ಚುವರಿ ಪರಿಹಾರ ಕೊಡಬೇಕು ಅನ್ನುವಂಥ ಮನವಿಯನ್ನು ರೈತರು ಮಾಡಿದ್ದಾರೆ. DK ಶಿವಕುಮಾರ್ ಅವರು ಆಯಿತು ಅನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇದೇ ಟೈಮಲ್ಲಿ DK ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರು ಬಿಡದಿ ಟೌನ್ಶಿಪ್ಪನ್ನು ಯಾಕೆ ವಿರೋಧಿಸ್ತಾ ಇದ್ದಾರೆ ಅನ್ನೋದಕ್ಕೆ ಅಲ್ಲಿದ್ದವರ ಮುಂದೆನೇ ಒಂದಿಷ್ಟು ಕಾರಣಗಳನ್ನು ಕೊಡ್ತಾ ಹೋಗಿದ್ದಾರೆ. ಯಾರು ಅಕ್ವಿಷನ್ ಆಗಬೇಕು ಅಂತ ಯಾರಿಗೂ ಇಷ್ಟಪಡೋದಿಲ್ಲ. ಯಾವ ರೈತರು ಆಸ್ತಿ ಕಳ್ಕೊಳ್ಳೋಕೆ ಯಾರಿಗೂ ಇಷ್ಟ ಇಲ್ಲ. ಪೂರ್ವಜರು ಮತ್ತೊಂದೆಲ್ಲ ಮಾಡ್ಕೊಂಡು ಬಂದಿರ್ತಾರೆ. ಯಾಕೆ ಶುರು ಆಯಿತು ನಮ್ಮಲ್ಲಿ ಬಿಡದಿ ಟೌನ್ಶಿಪ್? ಯಾರಿಂದ ಬಂತು? ಆರವಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಯಾರಿಂದ ಬಂತು? ಕುಮಾರಸ್ವಾಮಿ ಬಂದ ಮೇಲೆ, ದೇವೇಗೌಡರು ಬಂದ ಮೇಲೆ ಈ ಅಕ್ವಿಷನ್ ಅಂತ ಶುರು ಆಯಿತು. ಅವರು ಹಾಸನಲ್ಲೇ ಜಮೀನು ತಗೋದಾಯ್ತಲ್ಲ, ಇಲ್ಲೇ ಬಂದು ಜಮೀನು ತಗೊಂಡಲ್ಲ. 106 ಎಕರೆ ಅವ್ರು ತಗೊಂಡ್ರು, ತಮ್ಮಣ್ಣ ತೆಗೆದುಕೊಂಡ್ರು, ಅವ್ರ ಹೆಂಗಸು ತಗೊಂಡ್ರು, ಅವ್ರ ಬೀಗರುಗಳು ತಗೊಂಡ್ರು, ಎಲ್ಲ ತಗೊಂಡ್ರು. ದೇವೇಗೌಡ ತಾವು 200 ಎಕರೆ ಜಮೀನು ತಗೊಂಡ್ರು. ರೇವಣ್ಣ ಅವರು ಎಲ್ಲ ಸೇರಿ 200 ಎಕರೆ ತಗೊಂಡ್ರು. ಹೀಗೆ ದೇವೇಗೌಡರ ಕುಟುಂಬದಲ್ಲಿ ಯಾರ್ಯಾರು ಎಷ್ಟೆಷ್ಟು ಆಸ್ತಿ ಮಾಡಿದ್ದಾರೆ, ಅದು ತಮ್ಮ ಜಿಲ್ಲೆಯಲ್ಲಿ, ತಮ್ಮ ತವರು ಜಿಲ್ಲೆಯಲ್ಲಿ ಅನ್ನುವಂಥದ್ದನ್ನು ರೈತರ ಮುಂದೆ ಹೇಳ್ಕೊಳ್ತಾ ಇದ್ರು DK ಶಿವಕುಮಾರ್. ಹೀಗೆ ಬಿಡದಿ ಸುತ್ತಮುತ್ತ ಕುಮಾರಸ್ವಾಮಿಯವರು ಮತ್ತು ಅವರ ಕುಟುಂಬದವರು 106 ಎಕರೆ ಜಮೀನನ್ನು ಹೊಂದಿದ್ದಾರೆ. ಅದಕ್ಕಾಗಿ ಅವರು ಈ ಟೌನ್ಶಿಪ್ಗೆ ವಿರೋಧ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು DCM ಅವರು ಕೊಡ್ತಾ ಇರುವಂತಹ ಆ್ಯಕ್ಚುಯಲ್ ಕಾರಣಗಳು. ಜೊತೆಗೆ ಈ ಒಂದು ಟೌನ್ಶಿಪ್ ಪ್ಲ್ಯಾನನ್ನು ಬೇಕಾದಂತೆ ಬದಲಿಸಿದ್ದಾರೆ ಅಂತ ಕೂಡ DCM ಅವರು ನೇರವಾಗಿ ಆರೋಪವನ್ನು ಮಾಡಿದ್ದಾರೆ. ಈಗ PMICP ಒಳಗಡೆ ಎಲ್ಲ ಸೇರಿಸ್ಕೊಂಡಿದ್ದೀರಿ. ಯಾವ್ದನ್ನ? ಇದನ್ನು ಸೇರಿಸಿದ್ದೀರಿ. ಕೇತ್ಕಾನಹಳ್ಳಿ ಜಮೀನು PMICP ಇದೆ, ದೇವಗಿರಿ ಜಮೀನು BMICP ಇದೆ. ದೇವಗಿರಿ ಜಮೀನು ಯಾಕೆ ಸೇರಿಸ್ಕೊಂಡಿಲ್ಲ ನೀವು ಒಳಗಡೆಗೆ? ಕೇತ್ಕಾನಹಳ್ಳಿ ಜಮೀನು ಯಾಕೆ ಸೇರಿಸ್ಕೊಂಡಿಲ್ಲ ನೀವು? ಇದನ್ನ ನೀವು ಫಸ್ಟ್ ಕೇಳಬೇಕು ಅಂತ ಹೇಳಿ. ನಂಗೆ ರಾಜಕಾರಣ ಮಾತಾಡಬೇಕು ಅಂತ ಇಷ್ಟ ಇಲ್ಲ. ರೈತರ ಬಗ್ಗೆ ಕಾಳಜಿ ಇರೋರು, ರೈತರ ಬಗ್ಗೆ ನ್ಯಾಯ ಇರಬೇಕು ಅಂದ್ರೆ ನನಗೂ ನ್ಯಾಯ, ನಿನ್ಗೂ ನ್ಯಾಯನಾ? ಎಲ್ಲರಿಗೂ ಒಂದೇ ನ್ಯಾಯ, ಎಲ್ಲರಿಗೂ ಒಂದೇ ನ್ಯಾಯ. ಸೊ ದೇವಗಿರಿಯಲ್ಲಿರುವಂತ ಯಾವ ಜಮೀನು ಕೂಡ ಅಕ್ವಿಷನ್ ಆಗ್ಬಾರ್ದಂತೆ. ಕೇತ್ಕಾನಹಳ್ಳಿರೋ ಜಮೀನು ಯಾವುದು ಅಕ್ವಿಷನ್ ಆಗ್ಬೋದಂತೆ. ಅದು ಈ ಪ್ಲಾನಿಂಗ್ ಅಥಾರಿಟಿ ಒಳಗಡೆ ಆ ಜಮೀನು ಇರ್ಬೇಕಂತೆ. ಯಾವುದು? PMICP ಪ್ಲಾನಿಂಗ್ ಅಥಾರಿಟಿ ಒಳಗಡೆ ಜಮೀನು ಇರಬೇಕು. ಈಗೇನೋ ಲಾಸ್ಟ್ ಯಾರೋ ಹೆಸರಲ್ಲಿ ಒಬ್ಬನ ರಿಜಿಸ್ಟರ್ 30 ಎಕರೆ ಮಾಡ್ಕೊಂಡವ್ರೆ. ಅದಕ್ಕೆ ನನಗೆ ಕಾಂಪೋಸಿಷನ್ ಕೊಡಿ, ಯಾರಿಗೋ GPA ಕೊಟ್ಟಿದ್ರು, ಅಲ್ಲಿ ತನಕ 35 ಎಕರೆ ಕೊಟ್ಟಿದ್ರು, 38ಕ್ಕೆ 40 ಎಕರೆ ಕೊಟ್ಟಿದ್ರು. ಇದು ನೋಟಿಫಿಕೇಶನ್ ಅವರೇ ಮಾಡಿಸಿದ್ರು. ಹೀಗೆ ಸಾಲಾದಂಥ ಆರೋಪವನ್ನು DK ಶಿವಕುಮಾರ್ ಅವರು ಬಿಡದಿ ವಿಚಾರದಲ್ಲಿ ಕುಮಾರಸ್ವಾಮಿ ಕುಟುಂಬದವರ ವಿರುದ್ಧ ಆರೋಪವನ್ನು ಮಾಡ್ತಾ ಹೋಗಿದ್ದಾರೆ. ಅಷ್ಟೇ ಅಲ್ಲದೆ ಕುಮಾರಸ್ವಾಮಿ ಕುಟುಂಬದವರ ಬೇನಾಮಿ ಆಸ್ತಿ ಇದೆ ಅಂತ ರೈತರ ಮುಂದೆ ಅವರು ಹೇಳ್ಕೊಂಡಿದ್ದಾರೆ. ಆದರೆ DK ಶಿವಕುಮಾರ್ ಅವರ ಸಭೆಗೆ ಬಂದಿದ್ದು ರೈತರೇ ಅಲ್ಲ, ಅವರೆಲ್ಲ ಕಾಂಗ್ರೆಸ್ನವರು ಅಥವಾ ಕಾಂಗ್ರೆಸ್ನ ದಲ್ಲಾಳಿಗಳು, ರಿಯಲ್ ಎಸ್ಟೇಟ್ ಬ್ರೋಕರ್ಗಳು ಅಂತ ನಿಖಿಲ್ ಕುಮಾರಸ್ವಾಮಿ ಮತ್ತು ವಿಧಾನಸಭೆಯ ಪ್ರತಿಪಕ್ಷ ನಾಯಕ R ಅಶೋಕ್ ಅವರು ಆರೋಪ ಮಾಡಿದ್ದಾರೆ. ಬಿಡದಿ ಬೆಲೆ ಬಾಳುವಂಥ ಜಮೀನಲ್ಲಿರುವಂಥದ್ದು ಜಮೀನನ್ನು ಅಕ್ವೈರ್ ಮಾಡಿ ರೈತರನ್ನ ಬೀದಿಗೆ ತರ್ತಾ ಇದ್ದೀರ. ಇವತ್ತು ಸಭೆ ಮಾಡಿದ್ದೀರ, ಯಾರೋ ನಿಮ್ಗೆ ಬೇಕಾದವ್ರು 4 ಜನನ ಬಟ್ಟೆ ಹಾಕ್ಬಿಟ್ಟು ಕರ್ಕೊಂಬಂದಿದ್ದೀರ. ಅದರ ನಿಜವಾದ ರೈತರು ನಾನು 2 ಬಾರಿ ಅವ್ರಿಗೆ ಹೋಗಿ ಬೆಂಬಲ ಮಾಡಿದ್ದೀನಿ. ಆ ಧರಣಿಯಲ್ಲಿ ನಾನು ಕೂಡ ಭಾಗವಹಿಸಿದ್ದೀನಿ. ಇವತ್ತು ಒಂದ್ 30 ಜನವೋ 40 ಜನವೋ ರೈತ ಮುಖಂಡರು ಅಂತ ಕರೆಸಿದ್ರಲ್ಲ ಸರ್, ಡೆಲ್ಲಿ ನಮ್ಮ ಬೆಂಗಳೂರಲ್ಲಿ ನೋಡಿದ್ರ ಅವ್ರ ಕಚೇರಿಲಿ
ರೈತ ಮುಖಂಡ್ರ ಮುಖವ ಅದು ರೈತರ ತರ ಕಂಡ್ರ ಅವರು. ಯಾವ ರಿಯಲ್ ಎಸ್ಟೇಟ್ ದಂಧೆಕೋರರು ದಲ್ಲಾಳಿಗಳನ್ನ ಯಾವನಾದ್ರೂ ಹೋಗ್ಲಿ ಹಸಿರು ಶಾಲ್ ಧರಿಸಿದ್ರೇನ್ರಿ? ರೈತರ ತರ ಇದ್ರೇನ್ರಿ ಅವರು? ಕಾಂಗ್ರೆಸ್ನ ಮುಖಂಡರನ್ನೇ ಕೂರಿಸ್ಕೊಂಡು ಯಾವ ದಲ್ಲಾಳಿಗಳು, ಕಮಿಷನ್ ಏಜೆಂಟ್ಗಳು, ರಿಯಲ್ ಎಸ್ಟೇಟ್ ಬ್ರೋಕರ್ಗಳನ್ನ ಕರೆದು ಕಾಟಾಚಾರಕ್ಕೆ ಅವ್ರ ಅಭಿಪ್ರಾಯ ಸಂಗ್ರಹಣೆ ಮಾಡ್ತೀವಿ ಅಂತ ಸಭೆ ಕರೆದು ಏನ್ ಮಾಡಕ್ ಹೊರಟಿದ್ದಾರೆ ಶಿವಕುಮಾರ್ ಅವರು? ಹೀಗೆ ಇವೆಲ್ಲವೂ ಕೂಡ ರಾಜಕಾರಣಿಗಳ ಮಾತುಗಳಾಯಿತು. ಹಾಗಾದ್ರೆ ಅಸಲಿಗೆ ಬಿಡದಿಯಲ್ಲಿ ಮಾಡೋದಕ್ಕೆ ಹೊರಟಿರುವಂತಹ ಟೌನ್ಶಿಪ್ನ ಸುತ್ತಲೂ ಕೂಡ ಇಷ್ಟೊಂದು ವಿವಾದ ಯಾಕೆ? ಟೌನ್ಶಿಪ್ನಿಂದ ರೈತರಿಗೆ ಸರ್ಕಾರ ಯಾವ ಸ್ವರೂಪದ ಪರಿಹಾರವನ್ನು ಕೊಡೋದಕ್ಕೆ ಹೊರಟಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಹಾಗೆಯೇ ಇದರಲ್ಲಿ ಏನೆಲ್ಲ ವಾಗ್ಯುದ್ಧಗಳು ನಡೀತಾ ಇದ್ದಾವೆ ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು. ವಿಶೇಷವಾಗಿ 2006-07ರಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಆರಂಭಿಸಲಾಗುತ್ತೆ. ಆವಾಗ BMRDA ಅಡಿಯಲ್ಲಿ ಸ್ಯಾಟಲೈಟ್ ಉಪನಗರ ನಿರ್ಮಾಣಕ್ಕೆ ಪ್ಲಾನನ್ನು ಮಾಡಲಾಯಿತು. ಸ್ಯಾಟಲೈಟ್ ಟೌನ್ಶಿಪ್ಪನ್ನು ಮಾಡ್ತೀವಿ ಅಂತ ಹೇಳಿ ಹೊರಟರು. ಅಷ್ಟರಲ್ಲೇ ರಿಯಲ್ ಎಸ್ಟೇಟ್ನವರು ರಾಜಕಾರಣಿಗಳಿಂದ ಭೂಮಿ ಖರೀದಿ ಪ್ರಕ್ರಿಯೆ ಬಹಳ ಜೋರಾಗಿ ನಡೆದಿತ್ತು ಇದೇ ಬಿಡದಿ ಭಾಗದಲ್ಲಿ. 2007ರಿಂದಲೇ ಭೂಸ್ವಾಧೀನ ಪ್ರಕ್ರಿಯೆ ಶುರುವಾಗುತ್ತೆ, ಪೈಲಟ್ ಯೋಜನೆ ಶುರುವಾಗುತ್ತೆ. DLF ಕಂಪನಿಗೆ ಉಪನಗರ ನಿರ್ಮಾಣ ಮಾಡುವಂತೆ ಮಾತುಕತೆಯನ್ನು ಕೂಡ ನಡೆಸಿಕೊಂಡಿತ್ತು ಅಂದಿನ ಸರ್ಕಾರ. ಕುಮಾರಸ್ವಾಮಿ ಅವರು ಆವಾಗ ಕರ್ನಾಟಕದ ಮುಖ್ಯಮಂತ್ರಿಗಳು. ಮಾರ್ಕೆಟ್ ಬೆಲೆಯಲ್ಲಿ ರೈತರ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಆರಂಭಿಸ್ತೀವಿ ಅಂತ ಹೇಳ್ಕೊಂಡು ಹೇಳಿದರು. ಆದರೆ ಫಲವತ್ತಾದ ಕೃಷಿ ಭೂಮಿ ಕೊಡೋದಕ್ಕೆ ರೈತರಿಂದ ತೀವ್ರ ವಿರೋಧ ವ್ಯಕ್ತವಾಯಿತು. ರಿಯಲ್ ಎಸ್ಟೇಟ್ ಅವರು ಮತ್ತು ರಾಜಕಾರಣಿಗಳು ಖರೀದಿ ಮಾಡಿದ್ರು ಆ ಸಂದರ್ಭದಲ್ಲಿ. ಕಡೆಗೆ ಕುಮಾರಸ್ವಾಮಿಯವರೇ ಒಂದು ಮಾತುಕತೆಯನ್ನು ನಡೆಸಿ ಇದು ಬೇಡ, ಇದನ್ನು ನಿಲ್ಲಿಸೋಣ ಅಂತ ತೀರ್ಮಾನಕ್ಕೆ ಬರ್ತಾರೆ. ಕುಮಾರಸ್ವಾಮಿಯವರ ಸರ್ಕಾರ ಪತನ ಆದ ಮೇಲೆ ಟೌನ್ಶಿಪ್ ಯೋಜನೆಗೂ ಕೂಡ ಗ್ರಹಣ ಬಡ್ಕೊಳ್ಳುತ್ತೆ. ಈಗ ಅದನ್ನು GBIT ಅಂದರೆ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನುವಂತಹ ಹೆಸರಿನಲ್ಲಿ, ಹಿಂದಿದ್ದಂತಹ ಸ್ಯಾಟಲೈಟ್ ಟೌನ್ಶಿಪ್ ಬದಲಿಗೆ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್. ಇಲ್ಲೆಲ್ಲೂ ಕೂಡ ಬಿಡದಿ ಟೌನ್ಶಿಪ್ ಅನ್ನುವಂಥದ್ದಿಲ್ಲ, ಅಂದರೆ ಬಿಡದಿ ಅನ್ನುವಂಥ ಹೆಸರಿಲ್ಲ ಈ ಟೌನ್ಶಿಪ್ಗೆ. ಈಗ ಬಿಡದಿ ಟೌನ್ಶಿಪ್ ನಿರ್ಮಾಣ ಶುರುವಾಗಿದೆ. ಬಿಡದಿ ವ್ಯಾಪ್ತಿಯ 9 ನಗರಗಳ ಭೂಸ್ವಾಧೀನಕ್ಕೆ, 9 ಗ್ರಾಮಗಳ ಭೂಸ್ವಾಧೀನಕ್ಕೆ ಇಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಒಟ್ಟು 20,000 ಎಕರೆ ವಿಸ್ತೀರ್ಣದಲ್ಲಿ ಒಟ್ಟಾರೆಯಾಗಿ ನಿರ್ಮಾಣ ಆಗುತ್ತೆ ಅಂತ ಹೇಳ್ತಾರೆ. ಆದರೆ 7,480ರಷ್ಟು ಎಕರೆಯಷ್ಟು ಜಮೀನಿಂದ 9,000 ಎಕರೆಯಷ್ಟು ಜಮೀನನ್ನು ಇಲ್ಲಿ ಮೊದಲಿಗೆ ನೋಟಿಫಿಕೇಶನ್ ಮೂಲಕವಾಗಿ ಸ್ವಾಧೀನ ಮಾಡ್ಕೊಳ್ತಾರೆ. BMRDAಯಿಂದ 2,900 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ ಸರ್ಕಾರ. ಹುಡ್ಕೋದಿಂದ 12,000 ಕೋಟಿ ರೂಪಾಯಿಗಳ ಸಾಲವನ್ನು ನೀಡೋದಕ್ಕೂ ಕೂಡ ಒಪ್ಪಿಗೆಯನ್ನು ಪಡ್ಕೊಳ್ಳಲಾಗಿದೆ. ಒಟ್ಟು 18,000 ಕೋಟಿ ರೂಪಾಯಿಗಳ ಯೋಜನೆಗೆ ಆಲ್ರೆಡಿ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಅಪ್ರೂವಲನ್ನು ಕೊಟ್ಟಿದೆ. ಹತ್ರ 20 ವರ್ಷಗಳಿಂದ ಬಿಡದಿ ಟೌನ್ಶಿಪ್ ಯೋಜನೆಗೆ ಚರ್ಚೆಯಲ್ಲೇ ಇದೆ ಹೊರತು ಅದು ಮುಂದಕ್ಕೆ ಹೋಗಿಲ್ಲ. ಈಗ ಅದಕ್ಕೊಂದು ಮರುಜೀವ ಸಿಗ್ತಾ ಇದೆ. ಭೂಸ್ವಾಧೀನ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ರೈತರ ವಿರೋಧಗಳು ಕೂಡ ಇದ್ದೇ ಇದೆ. ಯಾಕೆಂದರೆ ಅವರು ತಲತಲಾಂತರಗಳಿಂದ ಅನುಭವಿಸ್ಕೊಂಡಿರುವಂಥ ಜಮೀನದು, ಅವರ ಪೂರ್ವಜರ ಆಸ್ತಿ ಅದು. ಹಾಗಾಗಿ ಅವರಿಗೆ ಅದರದ್ದೇ ಆದಂತಹ ಸಂಬಂಧ ಇದೆ, ಕರುಳಬಳ್ಳಿಯ ಸಂಬಂಧ ಇದೆ ಆ ರೈತರಿಗೆ. ಆದರೂ ಮಾಜಿ ಪ್ರಧಾನಿ ದೇವೇಗೌಡರು, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಈ ಭೂಸ್ವಾಧೀನ ಮಾಡಿದರೆ ಉಗ್ರ ಹೋರಾಟ ನಡೆಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವರು ಕೂಡ ಹಿಂದೆ ಇದೇ ಭೂಮಿಯನ್ನು ಸ್ವಾಧೀನಕ್ಕೆ ಹೊರಟಿದ್ರು, ಅದು ಬೇರೆ ಮಾತು. ಹಾಗಿದ್ರೆ ಶಿವಕುಮಾರ್ ಅವರು ಈಗ ಇಲ್ಲಿ ಹೇಳ್ತಿರೋದೇನು, JDS ವಿರೋಧ ಮಾಡ್ತಿರೋದು ಯಾಕೆ ಅಂತ ನಾವು ಗಮನಿಸಬೇಕು. ವಿಶೇಷವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ಅಂಶಗಳು, ಟೌನ್ಶಿಪ್ನ ಈ ವಿವಾದ ಯಾಕೆ ಅಂತ ನೋಡ್ತಾ ಹೋದಾಗ, 1 ಎಕರೆಗೆ 2 ರಿಂದ 2.5 ಕೋಟಿ ರೂಪಾಯಿ ಪರಿಹಾರ ಕೊಡ್ತೀವಿ ಅಂತ ಹೇಳಿ ಶಿವಕುಮಾರ್ ಅವರು ಹೇಳ್ತಾ ಇದ್ರೆ, ಇದು ಮಾರ್ಕೆಟ್ ಬೆಲೆಗಿಂತ ಕಡಿಮೆ ಇದೆ ಅಂತೇಳಿ ಕುಮಾರಸ್ವಾಮಿ ಅವರು ವಿವರಿಸ್ತಾ ಇದ್ದಾರೆ. ನಾವು ಮಾರ್ಕೆಟ್ ಬೆಲೆಯನ್ನು ಕೊಡ್ತೀವಿ ಅಂತೇಳಿ ಕುಮಾರಸ್ವಾಮಿ ಅವರು ಹಿಂದೆ ರೈತರಿಗೆ ಪ್ರಾಮಿಸ್ ಮಾಡಿದ್ದು. ನೀವು ಯಾವುದೇ ಫಿಕ್ಸ್ಡ್ ಆಗಿರುವಂತಹ ಪರಿಹಾರ ಅಲ್ಲ, ಮಾರ್ಕೆಟ್ ವ್ಯಾಲ್ಯೂ ಅಂತ ಹೇಳಿದರು. ಇನ್ನು ತೋಟ ಅಥವಾ ಮರಗಳಿದ್ರೆ, ಆಲ್ರೆಡಿ ಅವರು ತೋಟ ಮಾಡ್ಕೊಂಡಿದ್ರೆ ಅದರಲ್ಲಿ ಮರಗಳಿದ್ರೆ 4 ರಿಂದ 5 ಕೋಟಿ ರೂಪಾಯಿವರೆಗೆ ಪರಿಹಾರ ಕೊಡ್ತೀವಿ ಅಂತೇಳಿ ಸರ್ಕಾರ ಹೇಳ್ತಾ ಇದೆ, ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ತೋಟ ಮಾಡ್ಕೊಂಡವರೆಲ್ಲ ಶ್ರೀಮಂತರು ಅಂತ ಹೇಳಿ ಕುಮಾರಸ್ವಾಮಿ ಅವರು ವಿವರಿಸ್ತಾ ಇದ್ದಾರೆ. ಇನ್ನು 1 ಎಕರೆ ಕೊಟ್ಟವರಿಗೆ 9,000 ಅಡಿಯ ಸೈಟನ್ನು ನಾವು ಕೊಡ್ತೀವಿ ಅನ್ನುವಂಥದ್ದು ಶಿವಕುಮಾರ್ ಅವರ ಒಂದು ಕಾಂಪನ್ಸೇಷನ್ ಪ್ಯಾಕೇಜ್. ಆದರೆ ಕುಮಾರಸ್ವಾಮಿ ಅವರು ಸಹಜವಾಗಿ ಎತ್ತಿರುವಂಥ ಇನ್ನೊಂದು ಅಂಶವನ್ನು ಗಂಭೀರವಾಗಿ ಗಮನಿಸಬೇಕು. ಸಣ್ಣ ರೈತರಲ್ಲಿದ್ದಾರೆ, ಎಲ್ರಿಗೂ ಕೂಡ 3 ಎಕರೆ 4 ಎಕರೆ ಇಲ್ಲ, 5 ಗುಂಟೆ 10 ಗುಂಟೆ ಒಳಗಡೆ ಇರುವಂತಹ ರೈತರಿದ್ದಾರೆ. ಅಂಥ ಸಣ್ಣ ರೈತರು ಬೀದಿಗೆ ಬರ್ತಾರೆ ಅನ್ನುವಂಥದ್ದು ಕುಮಾರಸ್ವಾಮಿ ಅವರು ಬಹಳ ಪ್ರಮುಖವಾಗಿ ಎತ್ತಿರ್ತಕ್ಕಂಥ ಅಂಶ. ಇದು ಗಮನಾರ್ಹವಾದಂಥ ಅಂಶ. ಇನ್ನು 82% ರೈತರು ಭೂಮಿ ಕೊಡೋದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅನ್ನುವಂಥದ್ದನ್ನು ಶಿವಕುಮಾರ್ ಅವರು ಕ್ಲೇಮ್ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಕುಮಾರಸ್ವಾಮಿ ಅವರ ಪ್ರಕಾರ
20-30% ರೈತರು ಕೂಡ ಒಪ್ಪಿಗೆ ಕೊಟ್ಟಿಲ್ಲ. ಇವರು ಸುಳ್ಳು ಹೇಳ್ತಿದ್ದಾರೆ, ಇವರು ದಾರಿ ತಪ್ಪಿಸ್ತಾ ಇದ್ದಾರೆ ರೈತರನ್ನ ಅಂತೇಳಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಯಾರು ಏನೇ ಹೇಳಿದ್ರು ಟೌನ್ಶಿಪ್ಗೆ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ ಶಿವಕುಮಾರ್ ಅವರು ಹೇಳಿದ್ದಾರೆ. ಯಾಕಂದರೆ ಅವರು ನಾವು ಈ ಬಾರಿ ಟೌನ್ಶಿಪ್ಪನ್ನು ಮಾಡೋದೇ, ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ ಅಂತ ಹೇಳುವಂಥ ತೀರ್ಮಾನಕ್ಕೆ ಶಿವಕುಮಾರ್ ಬಂದಿದ್ದಾರೆ. ಆದರೆ ಈ ಟೌನ್ಶಿಪ್ಗೆ ನೀವೇನಾದರೂ ಕೈ ಹಾಕಿದ್ರಿ ಅಂತ ಹೇಳಿದರೆ ಉಗ್ರ ಹೋರಾಟ ನಡೆಸಬೇಕಾಗತ್ತೆ ಅಂತೇಳಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ರೈತರು ಹೊಡೆದ್ರು ಬೈದ್ರು, ನಾವು ಈ ಯೋಜನೆಯನ್ನು ನಿಲ್ಲಿಸೋದಿಲ್ಲ ಅಂಥೇಳಿ ಶಿವಕುಮಾರ್ ಅವರು ಹಠ ಹಿಡಿದು ಕುಳಿತಿದ್ದಾರೆ. ಅವರಿಗೆ ಪ್ರತಿಷ್ಠೆಯ ಪ್ರಶ್ನೆ. ತನ್ನ ತವರು ಜಿಲ್ಲೆಗೆ ಇಂಥದ್ದೊಂದು ಯೋಜನೆಯನ್ನು ನಾನು ತೆಗೆದುಕೊಂಡು ಹೋಗಿದ್ದೀನಿ, ಇದರಿಂದಾಗಿ ಇಡೀ ಜಿಲ್ಲೆಗೆ ಅನುಕೂಲ ಆಗುತ್ತೆ ಅಂತೇಳಿ ಶಿವಕುಮಾರ್ ಅವರು ಲೆಕ್ಕ ಹಾಕಿದ್ದಾರೆ. ಆದರೆ ಹೇಗೆ ಟೌನ್ಶಿಪ್ ಮಾಡ್ತಿರೋ ನಾವು ಕೂಡ ನೋಡ್ಕೊಂತೀವಿ ಅಂತ ಹೇಳಿ ರಾಜಕೀಯವಾಗಿ ತನ್ನದೇ ಆದಂಥ ಪ್ರಾಬಲ್ಯವನ್ನು JDS ಈ ಭಾಗದಲ್ಲಿ ಹೊಂದಿರೋದ್ರಿಂದಾಗಿ ಕುಮಾರಸ್ವಾಮಿ ಅವರು ಕೂಡ ಸವಾಲನ್ನು ಎಸೆದಿದ್ದಾರೆ.